ನಮ್ಮ ಅಣ್ಣನ ಹಣೆಯಲ್ಲಿ ಬರ್ದಿದ್ರೆ ಸಿಎಂ ಆಗ್ತಾರೆ ಅಂತ ಬೆಂಗಳೂರಿನಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿಕೆ ಕೊಟ್ಟಿದ್ದಾರೆ. ಅಧಿಕಾರ ಯಾರಿಗೂ ಅಷ್ಟು ಸುಲಭವಾಗಿ ಸಿಗೋದಿಲ್ಲ, ಸಿಎಂ ಹುದ್ದೆ ಅಷ್ಟು ಸುಲಭವಾಗಿ ಸಿಗುವಂತದ್ದಲ್ಲ. ನಮ್ ಗುರಿ ಇರೋದು 2028ರ ಚುನಾವಣೆ ಆಗಿದೆ ಅಂತ ಡಿಕೆ ಸುರೇಶ್ ಹೇಳಿರುವಂತದ್ದು. ಬೆಂಗಳೂರಿನಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿಕೆನ ಕೊಟ್ಟಿದ್ದಾರೆ. ನಮ್ಮ ಅಣ್ಣನ ಹಣೆಯಲ್ಲಿ ಏನಾದ್ರೂ ಸಿಎಂ ಆಗ್ಬೇಕಂತ ಬರ್ದಿದ್ರೆ ಅವ್ರು ಸಿಎಂ ಆಗೇ ಆಗ್ತಾರೆ. ಯಾವುದೇ ಅಧಿಕಾರ ಆಗ್ಲಿ ಯಾರಿಗೂ ಕೂಡ ಅಷ್ಟು ಸುಲಭವಾಗಿ ಸಿಗೋದಿಲ್ಲ ಅಂತಿದ್ದಾರೆ. ಸಿಎಂ ಹುದ್ದೆ ಅನ್ನುವಂಥದ್ದು ಅಷ್ಟು ಸುಲಭವಾಗಿ ಸಿಗುವಂತದ್ದಲ್ಲ. ಇನ್ನು ನಮ್ ಗುರಿ ಇರುವಂತದ್ದು 2028ರ ಚುನಾವಣೆ ಮಾತ್ರ ಆಗಿದೆ ಅಂತ ಹೇಳ್ತಿದ್ದಾರೆ. ಎಲ್ಲವನ್ನ ಕೂಡ ತಾಳ್ಮೆಯಿಂದ ನೋಡ್ಕೊಂಡಿರ್ಬೇಕು ಅಂತ ಡಿಕೆ ಸುರೇಶ್ ಅವರು ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಸಿಎಂ ಸಿದ್ದರಾಮಯ್ಯನವರೇ ಆಗಿ ಮುಂದುವರಿತಾರಾ ಅಥವಾ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರಾ ಅನ್ನುವಂತ ಪ್ರಶ್ನೆಗಳು, ಗೊಂದಲಗಳು, ಕುತೂಹಲ ಇತ್ತು. ಅದಕ್ಕೆ ಸಾಕಷ್ಟು ಪ್ರಯತ್ನವನ್ನ ಕೂಡ ಡಿಸಿಎಂ ಡಿಕೆಶಿ ಅವರು ಮಾಡ್ತಲೇ ಇದ್ದಾರೆ ಕೂಡ. ಇಂಥ ಸಂದರ್ಭದಲ್ಲಿ ಡಿಕೆ ಸುರೇಶ್ ಅವ್ರನ್ನ ಕೇಳಿದಾಗ ಅವ್ರ ಹಣೆಯಲ್ಲಿ ಬರ್ದಿದ್ರೆ ಅವ್ರು ಸಿಎಂ ಆಗೇ ಆಗ್ತಾರೆ. ಈ ಒಂದು ಸಿಎಂ ಅನ್ನುವಂಥದ್ದು, ಒಂದು ಅಧಿಕಾರ ಸಿಗುವಂಥದ್ದು ಅಷ್ಟು ಸುಲಭದ ಮಾತಲ್ಲ. ನಮ್ಗೇನಿದ್ರು ನಮ್ಮ ಗುರಿ 2028ರಲ್ಲಿ ನಡೆಯುವಂತ ಚುನಾವಣೆ ಮಾತ್ರ ನಮ್ಮ ಗುರಿ. ಹಾಗಾಗಿ ಇದ್ರ ಬಗ್ಗೆ ಎಲ್ಲ ಅವ್ರ ಹಣೆಯಲ್ಲಿ ಬರ್ದಿದ್ರೆ ಅದಾಗೇ ಆಗುತ್ತೆ. ಯಾರೆಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಒಂದು ಅಧಿಕಾರ ಸಿಗಬೇಕು ಅಂದ್ರೆ ಅಷ್ಟು ಸುಲಭವಾಗಿ ಸಿಗುವಂತದ್ದಲ್ಲ ಅಂತ ಹೇಳ್ತಿದ್ದಾರೆ ಡಿಸಿಎಂ ಡಿಕೆಶಿ ಅವರ ಸಹೋದರ ಡಿಕೆ ಸುರೇಶ್ ಅವರು.